hidden, forever on fire. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ಸೋಲಿನ ಬಳಿಕ ಇದೀಗ ಜೆಡಿಎಸ್ ನಾಯಕರು ಸಭೆ ಹಮ್ಮಿಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದು ಮೊದಲ ಸಭೆ. ಚನ್ನಪಟ್ಟಣದಲ್ಲಿ ಭಾರಿ ಸೋಲಿನ ಬಳಿಕ ಇದೀಗ ಜೆಡಿಎಸ್ ನಾಯಕರು ಮೊದಲ ಸಭೆ ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಅಧಿವೇಶನದ ಬಗ್ಗೆ ತಯಾರಿ ನಡೆಸೋದಕ್ಕೆ ಅಂತ ಚರ್ಚೆ ಮಾಡಲಾಗುತ್ತೆ. ಬೆಳಗಾವಿ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಅದೇ ರೀತಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಏನೆಲ್ಲ ದಾಖಲೆಗಳನ್ನು ಸಂಗ್ರಹಣೆ ಮಾಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯಾಗತ್ತೆ. ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇವತ್ತು ಮಾತುಕತೆಯಾಗತ್ತೆ. ಸದನದ ಹೊರಗೆ ಹಾಗೂ ಸದನದ ಒಳಗೆ ಎರಡೂ ಕಡೆಗಳಲ್ಲಿ ಪ್ರತಿಭಟನೆ ಮಾಡಬಹುದಾದಂತಹ ವಿಷಯಗಳೇನಿದ್ದಾವೆ ಆ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಾಗತ್ತೆ. ಇನ್ನು ಸದನದ ಒಳಗೆ ಸದನದ ಹೊರಗೆ ಯಾವ ರೀತಿಯಾಗಿ ಹೋರಾಟ ನಡಿಬೇಕು, ಯಾವ ರೀತಿಯಾಗಿ ಹೋರಾಟಗಳನ್ನು ಮಾಡಿಕೊಳ್ಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗುತ್ತೆ. ಇನ್ನು ನೇತೃತ್ವ, ಸದನದ ಒಳಗಡೆ ಯಾರಿಗೆ ನೇತೃತ್ವವನ್ನು ನೀಡಬೇಕು, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಶಾಸಕರು ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಗ್ರಹಣೆ ಮಾಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗತ್ತೆ. ಇನ್ನು ಮೈತ್ರಿ ಜೊತೆಗೂಡಿ ಅಂದರೆ BJP ಜೊತೆಗೂಡಿ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ JDS ಮುಂದಾಗ್ತಾ ಇದೆ. ಇತ್ತ ಒಂದು ತಿಂಗಳಲ್ಲಿ JDS ಶಾಸಕರನ್ನು ಕರೆ ತರ್ತೀನಿ ಅಂತ CP ಯೋಗೇಶ್ವರ್ ಕೂಡ ಹೇಳಿದ್ದಾರೆ. ಈ ಬಗ್ಗೆಯೂ ಕೂಡ ಅಲರ್ಟ್ ಆಗಿರುವಂತೆ ಶಾಸಕರಿಗೆ ಸೂಚನೆ ನೀಡುವ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ GTD ಅವರು ಅಡ್ಡದಾರಿ ಇಟ್ಟಾಗಿದೆ, ಆ ಅಡ್ಡ ಹೆಜ್ಜೆಯನ್ನು. ಹೀಗಾಗಿ GTD ಅವರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ನಡುವೆ ಈಗ JDS ಒಂದು ರೀತಿಯಾಗಿ ಎಚ್ಚೆತ್ತುಕೊಳ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಈಗಾಗಲೇ ಈ ಹಿಂದೆಯೂ ಕೂಡ ಅನೇಕ ನಾಯಕರು JDS ತೊರೆಯುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು. ಕೆಲವರು JDS ಕೂಡ ತೊರೆದರು. ಈ ನಡುವೆ ತಮ್ಮ ಪಕ್ಷದ ನಾಯಕರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಂತ ಈಗ JDS ಮುಂದಾಗ್ತಾ ಇದೆ. ಅದೇ ರೀತಿ ಆ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ CP ಯೋಗೇಶ್ವರ್ ಅವರು ನಾನು ಕೆಲವು ಶಾಸಕರನ್ನ ಕರೆ ತರ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಹೀಗಾಗಿ ಯಾರ್ಯಾರು CP ಯೋಗೇಶ್ವರ್ ಅವರ ಸಂಪರ್ಕದಲ್ಲಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುತ್ತೆ.